ಸರ್ ಇದೇ ಮೆಟ್ಲಿಂಗ್ ರೋಡು. ಇದು ಕಾಣ್ತಿದ್ದಲ್ಲ ನೋಡಿ, ಇಲ್ಲಿ ಮನೆಗಳು ಕಾಣ್ತಿದ್ದಲ್ಲ, ಇದು ಕೊಳ್ಳೇಗಾಲ ಹೈವೇಯಿಂದ 1/4 ಕಿಲೋಮೀಟ್ರ್ ಈ ಜಾಗಕ್ಕೆ. ನೋಡಿ ಇದು ಗೇಟೇ ಕಾಣ್ತಲ್ಲ, ಒಳಕ್ಕೆ ಹೋಗ್ತೀನಿ ಇವಾಗ. ಈ ಜಾಗ ನೋಡಿ, ಇಲ್ಲೆಲ್ಲ ಮನೆಗಳು ಕಾಣ್ತಿದೆ ನೋಡಿ, ಇಲ್ಲೆಲ್ಲ ಮನೆಗಳು ಕಾಣ್ತಿದೆ, ಪಕ್ಕದಲ್ಲೆಲ್ಲ ಲೇಔಟ್ ಆಗಿದೆ. ಇದೇ ಸಿಮೆಂಟ್ ರೋಡು, ಈ ಜಾಗ ಟಚ್ ಇರುವಂಥದ್ದು. ಇದು 3 ಎಕರೆ 5 ಕುಂಟೆ, ಸುತ್ತ ಫೆನ್ಸಿಂಗ್ ಇದೆ. ಈ ಮನೆ ಇದೆ, ಒಂದು ತೊಟ್ಟಿ ಮಾಡಿದ್ದಾರೆ, ಎಲ್ಲ ಇದೆ. ಫುಲ್ಲು ಜಾಗ ಪ್ಲೇನ್ ಜಾಗ, ಸುತ್ತ ಸ್ವಲ್ಪ ತೆಂಗಿದೆ, ಮಧ್ಯದಲ್ಲಿ ತೆಂಗಿದೆ, ಫುಲ್ ರೆಡ್ ಸೈಲು, ಪಕ್ಕದಲ್ಲೆಲ್ಲ ಲೇಔಟ್ ಆಗ್ತದೆ. ಹೈವೇಯಿಂದ ಬರೀ 1/4 ಕಿಲೋಮೀಟ್ರು. ಮಳವಳ್ಳಿ ಟೌನಿಂದ ಈ ಜಾಗಕ್ಕೆ 1.25 ಕಿಲೋಮೀಟ್ರು, ಸರ್ಕಲಿಂದ 1.25 ಕಿಲೋಮೀಟ್ರು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ 1.25 ಕಿಲೋಮೀಟ್ರು, ಮಳವಳ್ಳಿ ಟೌನಿಂದ. 2 ಬೋರ್ ಇದೆ, ಸುತ್ತ ಫೆನ್ಸಿಂಗ್ ಇದೆ, ಪಕ್ಕದಲ್ಲೆಲ್ಲ ಲೇಔಟ್ ಆಗಿದೆ. ಈ ಜಾಗ 1 ಕುಂಟೆಗೆ 3.5 ಲಕ್ಷ ಹೇಳ್ತಾರೆ. ಕೂತ್ಕರೋ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಲೇಔಟ್ ಎಲ್ಲ ಆಗಿದೆ. 3 ಎಕರೆ 5 ಕುಂಟೆ, ತುಂಬ ಚೆನ್ನಾಗಿದೆ, ಒಂದೇ ಮಟ್ಟ ಇದೆ ಜಾಗ. ಬೋರು ಇದೆ, 2 ಬೋರ್ ಇದೆ. ಇದು ಸಿಮೆಂಟ್ ರೋಡ್ಗೆ ಒಂದು 300 ಅಡಿ ಸಿಕ್ಕುತ್ತೆ. ಸಿಮೆಂಟ್ ರೋಡ್ಗೆ ಫುಲ್ಲು ಪ್ಲೇನ್ ಜಾಗ ಇದು. ನೋಡಲ್ಲಿ ಕಾಣ್ತಿದ್ದಲ್ಲ ಬೌಂಡ್ರಿ, 3 ಎಕರೆ 5 ಕುಂಟೆ. ಇದು ಅದ್ಬಸ್ತಾಗಿ ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. 2 ಬೋರ್ ಇದೆ, ತೆಂಗಿನ ಮರ ಇದೆ, ಮಧ್ಯದಲ್ಲಿ ಇಲ್ಲ ನೋಡಿ. ಇವೇಡ್ ಲೈನ್ ಇದೆ, ಸುತ್ತ ಒಂದು ಲೈನ್ ಇದೆ. ಜಾಗ ಚೆನ್ನಾಗಿದೆ. 3.5 ಲಕ್ಷ ಹೇಳ್ತಾರೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಜಾಗ ಚೆನ್ನಾಗಿದೆ, ಕಾಂಕ್ರೀಟ್ ರೋಡ್ಗೆ ಇದೆ. ಮಳವಳ್ಳಿ ಟೌನಿಂದ 1 ಕಿಲೋಮೀಟ್ರ್ ಆಗುತ್ತೆ. ಕೊಳ್ಳೇಗಾಲ ಹೈವೇಯಿಂದ 1/4 ಕಿಲೋಮೀಟ್ರ್ ಆಗುತ್ತೆ. ಜಾಗ ಎಲ್ಲ ಸೂಪರಾಗಿದೆ. ಬೆಂಗಳೂರಿಂದ ಒಂದು 95 ಕಿಲೋಮೀಟ್ರ್ ಆಗುತ್ತೆ.